ಜನಸ್ಟ್ರಿ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ರೈತರ ಜಮೀನಿನ ಮೇಲೆ ದಬ್ಬಾಳಿಕೆ, ನ್ಯಾಯಾಲಯದ ಆದೇಶಕ್ಕೂ ಸವಾಲು, ಸರ್ಕಾರದ ಸ್ಟೇ ಇದ್ದರೂ ಕಾಮಗಾರಿ ಮುಂದುವರಿಸುತ್ತಿರುವಂತಹ ಸೋಲಾರ್ ಕಂಪನಿ. ಹೌದು ವೀಕ್ಷಕರೇ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮುಧೋಳ್ ರಸ್ತೆಯಲ್ಲಿ ರೈತರ ಹಕ್ಕುಗಳಿಗೆ ಧಕ್ಕೆ ಉಂಟು ಮಾಡುವಂತಹ ಗಂಭೀರ ಪ್ರಕರಣ ಬೆಳಕಿಗೆ ಬಂದಿದೆ. ಇದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮುಧೋಳ್ ರಸ್ತೆಯ ಭಾಗ. ಇಲ್ಲಿನ ಸರ್ವೆ ನಂಬರ್ 573/2 ರೈತರ ಜಮೀನಿನಲ್ಲಿ ನ್ಯಾಯಾಲಯದಿಂದ ಸ್ಟೇ ಇದ್ರೂ ಕೂಡ ಕಾಮಗಾರಿ ನಿಲ್ಲದೆ ಮುಂದುವರಿಯುತ್ತಿದೆ. ಇಲ್ಲಿ ಸೆಕ್ಯೂರಿಟಿ ಹೇಳ್ರಿ ಆಯ್ತಾ. ಸ್ಥಳೀಯ ರೈತರು ಹೇಳುವ ಪ್ರಕಾರ ಸ್ಟೇ ಆದೇಶವನ್ನು ತೋರಿಸಿದ್ರು ಸೋಲಾರ್ ಕಂಪನಿಯ ಏಜೆಂಟ್ಗಳು ಅದನ್ನು ಲೆಕ್ಕಿಸದೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅಲ್ಲಿನ ರೈತ, ನಾವು ಕೋರ್ಟ್ ಸ್ಟೇ ತಂದಿದ್ದೇವೆ, ಆದರೂ ನಮ್ಮ ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದಾರೆ, ಕೇಳಿದ್ರೆ ಬೆದರಿಕೆ ಹಾಕ್ತಾರೆ ಅಂತ ಹೇಳ್ತಿದ್ದಾರೆ. ನಮ್ಮ ದುಡ್ಡು ಹೊಳೆ ಕೊಡ್ತೀವಿ, ನಮ್ಮ ಹೊಲ ನಮಗ್ ಕಬ್ಜೆ ಹೊಲ ನಮಗ್ ಬೇಕು, ನಿಮ್ದು ಹೊಲ ನಿಮ್ಗೆ ವಾಪಸ್ ಕೊಡ್ಬೇಕು. ಇದ್ರ ಬಗ್ಗೆ ಅರ್ಜಿ ಸಲ್ಲಿಸಿದ್ರೆ ಅರ್ಜಿ ಏನೇ ಕೋರ್ಟ್ ಇದ್ದ ಸ್ಟೇ ತಂದ ಅರ್ಜಿ ಅಂತ ಸ್ಟೇ ತಂದಿರಿ, ಸ್ಟೇ ತಂದಿರಿ, ಸ್ಟೇ ತಂದ್ರು ಈ ಕಾಮಗಾರಿ ಚಲೋ ಐತಿ. ಕೆಲಸ ಮಾಡೋದು ನೀನು ಯಾರು ಇರ್ತಾರೋ ಅವ್ನು ನೋಡಿ ಅವ್ರು ಕಾರ್ ಬಂತ ಸುಮ್ಮನೆ ಅವ್ರ ಕಾರಿಂದ ಇವ್ರತ್ತವ್ರ ಕಾಮಗಾರಿ ನಿಲ್ಲಿಸಿ ಎಂದು ಕೇಳಿದ ರೈತರಿಗೆ, ನೀನೇನು MLAನ MP ನ CM ಬಂದರೂ ಕೂಡ ಕೆಲಸ ನಿಲ್ಲೋದಿಲ್ಲ ಎಂದು ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವುದಾಗಿ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಮಾತನಾಡಿದ ಮತ್ತೊಬ್ಬ ರೈತ, ಅವರು ತುಂಬ ಅಹಂಕಾರದಿಂದ ಮಾತನಾಡ್ತಾರೆ, ನಮಗೆ ಜೀವದ ಭಯ ಇದೆ, ಸರ್ಕಾರ ನಮ್ಮನ್ನು ರಕ್ಷಿಸಬೇಕು ಎಂದು ಹೇಳ್ತಿದ್ದಾರೆ. ಯಾವುದ್ರಿ ಇದು? ಸೋಲಾರ್ ಪಾಯಿಂಟ್ ರೀ. ಇಲ್ಲಿ ಹೊಲದಾಗ ಅಡ್ಡಾಡ್ತಾರೆ. ಇದು ಸೋಲಾರ್ ಪಾಯಿಂಟ್. ಈಗೇನು ಈಗ ನಿಮ್ಮದು ತೊಗೊಂಡ್ರನ್ರಿ ಅವ್ರ ಹೊಲ? ಈಗ ಗುರ್ತಿಲ್ದನ ಇವ್ರ ಹೊಲ ತೊಗೊಂಡ್ರು. ಕಿರಾಣಿ ಅಂಗಡಿ ಐತ್ರಿ ನಮ್ಮ ಅಣ್ಣಾರ ನಮ್ದು. ನಾವು ದಲಾಲಿ ವ್ಯವಹಾರ ಮಾಡ್ತಿರ್ತೀವಿ, ಮಹಾರಾಷ್ಟ್ರಕ್ಕೆ ಅಲ್ಲಿ ಹೋಗಿರ್ತೀವಿ. ಎಲ್ಲರೂ ನೀವು 5 ಮಂದಿ ಇದ್ರು 5 ಮಂದಿ ಮಿಜಾರಿಟಿ ಇದ್ದವ್ರು ಇದ್ರಿ. ವಯಸ್ಸಿಗೆ ಬಂದು ಮಕ್ಕಳು ಹಿತಾರ್ಜಿತ ಆಸ್ತಿ ಆದ್ರೂ ನಿಮ್ಮದು ಗಮಕ್ ಏನೇ ಗ್ರಾಮಕ್ಕೆ ನಮ್ಮ ಸಹಿ ಇಲ್ಲ, ಏನೇ ಇಲ್ದನ ಇವರು ನಿಮ್ಮ ತಾಯಿಯವ್ರದ್ದು ಅಷ್ಟೇ ಸಹಿ ಅಷ್ಟು ನಮ್ಮ ಅವ್ರಿಗೆ 63 1951 ಡೇಟ್ ಆಫ್ ರೀ. ಅವರು 74-75 ವಯಸ್ಸು ಮೇಲೆ ಆಗ್ಯಾವ್ರಿ. ಈ ನಿಮ್ಮ ಒಪ್ಪಿಗೆ ಇಲ್ಲಾರ್ದನ ತಗೊಂಡ್ ಅಡ್ಡಾಡಕತ್ತಾರ ಇವ್ರೀಗ. ಸುಮಾರು 200 ಎಕರೆ ಜಮೀನಿನಲ್ಲಿ ಯಾವುದೇ ಸ್ಪಷ್ಟ ಪರವಾನಗಿ ಇಲ್ಲದೆ ಕಾಮಗಾರಿ ನಡೆಯುತ್ತಿದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಸರ್ಕಾರದ ಅನುಮತಿ ಇಲ್ಲದೆ ತೆರಿಗೆ ಸಂಬಂಧಿತ ನಿಯಮಗಳನ್ನು ಉಲ್ಲಂಘಿಸಿ ಕೆಲಸ ಮಾಡ್ತಿದ್ದಾರೆ ಎಂದು ರೈತರು ಗಂಭೀರ ಆರೋಪಗಳನ್ನು ಮಾಡ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ರೈತರು ಹೇಳ್ತಿದ್ದಾರೆ. ಒಂದು ಕಡೆ ನ್ಯಾಯಾಲಯದ ಆದೇಶ, ಇನ್ನೊಂದು ಕಡೆ ಕಂಪನಿಯ ದಬ್ಬಾಳಿಕೆ. ಈ ನಡುವೆ ಸಿಲುಕಿರುವಂತಹ ರೈತರ ಪರಿಸ್ಥಿತಿ ದಯನೀಯವಾಗಿದೆ. ಸ್ಟೇ ಆದೇಶ ಇದ್ರೂ ಕಾಮಗಾರಿ ಮುಂದುವರಿಯುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ರೈತರ ಜೀವಕ್ಕೆ ಕೂತಿರುವಾಗ ಅಧಿಕಾರಿಗಳು ಮೌನ ವಹಿಸಿರೋದಾದರೂ ಯಾಕೆ? ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಕ್ರಮ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ